ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಡಿ ಗ್ಯಾಂಗ್ಗೆ ಎದುರಾಗಲಿದೆ ಇಂದಿನಿಂದ ಅಸಲಿ ಸಂಕಷ್ಟ. ಕೋರ್ಟ್ನಲ್ಲಿ ಇಂದಿನಿಂದ ಟ್ರಯಲ್ ಆರಂಭವಾಗಲಿದೆ. ಇಂದು ಕೋರ್ಟ್ಗೆ ರೇಣುಕಾಸ್ವಾಮಿ ತಂದೆ ತಾಯಿ ಹಾಜರಾಗ್ತಾ ಇದ್ದಾರೆ. ಖುದ್ದು ಹಾಜರಾಗಿ ಸಾಕ್ಷಿ ಹೇಳುವಂತೆ ಕೋರ್ಟ್ ಸಮನ್ಸ್ ಕೊಟ್ಟಿತ್ತು. ಕಟಕಟೆಯಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷಿ ಹೇಳಲಿದ್ದಾರೆ. ತಂದೆ ಕಾಶಿನಾಥಯ್ಯ, ತಾಯಿ ರತ್ನಪ್ರಭಾ ಮಗನ ಕುರಿತು ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಐಪಿ ನಾಯ್ಕರಿಂದ ವಿಚಾರಣೆ ನಡೆಯುತ್ತೆ. ಬಹುಶಃ ಮೊದಲ ಬಾರಿಗೆ ರೇಣುಕಾಸ್ವಾಮಿ ತಂದೆ ತಾಯಿ ಕೋರ್ಟ್ ಕಟಕಟೆಯಲ್ಲಿ ನಿಂತು ಮಗನ ಬಗ್ಗೆ ಸಾಕ್ಷಿ ಹೇಳ್ತಿದ್ದಾರೆ. ಡಿ ಗ್ಯಾಂಗ್ಗೆ ಇದು ಒಂದು ರೀತಿಯ ಅಗ್ನಿ ಪರೀಕ್ಷೆ. ಇಂದಿನಿಂದ ಅಸಲಿ ಸಂಕಷ್ಟ ಶುರುವಾಗ್ತಾ ಇದೆ. ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಆಗ್ತಾ ಇದೆ. ರೇಣುಕಾಸ್ವಾಮಿ ತಂದೆ ಕಾಶಿನಾಥಯ್ಯ ಹಾಗೂ ರತ್ನಪ್ರಭಾ ಸಾಕ್ಷಿ ಹೇಳಲಿದ್ದಾರೆ. ಹಾಗಾದ್ರೆ ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತರುತ್ತಾ ತಂದೆ ತಾಯಿ ಸಾಕ್ಷಿ? ತಂದೆ ತಾಯಿ ಹೇಳಿಕೆ ಮೇಲೆ ಮುಂದಿನ ವಿಚಾರಣೆಯ ಅಸಲಿ ಪಿಕ್ಚರ್ ಸಿಗುತ್ತೆ. ಕೋರ್ಟ್ನಲ್ಲಿ ಪ್ರತಿಯೊಬ್ಬರ ಹೇಳಿಕೆಯನ್ನ ದಾಖಲಿಸಲು ತಯಾರಿ ನಡೆಸಲಾಗ್ತಾ ಇದೆ. ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ಡಿ ಗ್ಯಾಂಗ್ಗೆ ಮತ್ತಷ್ಟು ಸಂಕಷ್ಟ ತರುತ್ತಾ ತಂದೆ ತಾಯಿಯ ಸಾಕ್ಷಿ? ತಂದೆ ತಾಯಿ ಹೇಳಿಕೆ ಮೇಲೆ ಮುಂದಿನ ವಿಚಾರಣೆಯ ಅಸಲಿ ಪಿಕ್ಚರ್ ನಿಂತಿರೋದು. ಕೋರ್ಟ್ನಲ್ಲಿ ಪ್ರತಿಯೊಬ್ಬರ ಹೇಳಿಕೆ ದಾಖಲಿಸಲು ತಯಾರಿ ನಡೆಸಲಾಗಿದೆ. ಚಾರ್ಜ್ ಶೀಟ್ನಲ್ಲಿ 7-8ನೇ ಸಾಕ್ಷಿಯಾಗಿದ್ದಾರೆ ರೇಣುಕಾಸ್ವಾಮಿಯ ತಂದೆ ತಾಯಿ. ಹೀಗಾಗಿ ರೇಣುಕಾಸ್ವಾಮಿ ತಂದೆ ತಾಯಿ ಏನ್ ಹೇಳ್ತಾರೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ರೇಣುಕಾಸ್ವಾಮಿ ತಂದೆ ತಾಯಿ ಹೇಳಿಕೆ ಮೇಲೆ ದರ್ಶನ್ ಭವಿಷ್ಯ ನಿಂತಿರೋದು. ತಂದೆ ತಾಯಿ ಹೇಳಿಕೆ ಮೇಲೆ ಮುಂದಿನ ವಿಚಾರಣೆಯ ಅಸಲಿ ಪಿಕ್ಚರ್ ನಿಂತಿದೆ. ಕೋರ್ಟ್ನಲ್ಲಿ ಪ್ರತಿಯೊಬ್ಬರ ಹೇಳಿಕೆ ದಾಖಲಿಸಲು ಈಗಾಗಲೇ ತಯಾರಿ ನಡೆಸಲಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ರೇಣುಕಾಸ್ವಾಮಿಯ ತಂದೆ ತಾಯಿ 7 ಹಾಗೂ 8ನೇ ಸಾಕ್ಷಿಯಾಗಿದ್ದಾರೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಬಹುಶಃ ಇದು ದರ್ಶನ್ಗೆ ಒಂದು ರೀತಿ ಅಗ್ನಿ ಪರೀಕ್ಷೆ ಅಂತಾನೆ ಹೇಳ್ಬೋದು. ಇದೇ ಮೊದಲ ಬಾರಿಗೆ ಕೋರ್ಟ್ನಲ್ಲಿ ರೇಣುಕಾಸ್ವಾಮಿ ತಂದೆ ತಾಯಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಈ ಟ್ರಯಲ್ ನಲ್ಲಿ ದರ್ಶನ್ ಭಾಗಿಯಾಗ್ತಾರಾ? ಯಾವ ರೀತಿ ಇರುತ್ತೆ ಟ್ರಯಲ್? ವಿನುತಾ, ಅಂದ್ರೆ ಇವತ್ತಿಂದ ಒಂದು ಪ್ರಕರಣದ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದ ಅಷ್ಟು ಸಾಕ್ಷಿಗಳ ಒಂದು ಟ್ರಯಲ್ ಇವತ್ತಿಂದ ಶುರು ಆಗುತ್ತೆ. ಹೀಗಾಗಿ ರೇಣುಕಾಸ್ವಾಮಿಯವರ ತಂದೆ ಹಾಗೂ ತಾಯಿ ಇಬ್ರು ಕೂಡ ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿ ತಮ್ಮ ಒಂದು ಸಾಕ್ಷ್ಯವನ್ನ ನುಡಿತಾರೆ. ಈ ಒಂದು ಪ್ರಕರಣದಲ್ಲಿ 7 ಮತ್ತು 8ನೇ ಸಾಕ್ಷಿಯಾಗಿ ಅವರು ಇರೋದ್ರಿಂದ ಅವರನ್ನ ಒಂದು ಸ್ಟೇಟ್ಮೆಂಟ್ ಅನ್ನ ಕೋರ್ಟ್ ಅಲ್ಲಿ ಮಾಡಬೇಕಾಗತ್ತೆ. ಅಂದ್ರೆ ಆಲ್ರೆಡಿ ಒಂದ್ಸತಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ಎಲ್ಲ ಹೇಳಿಕೆಗಳು, ಎಲ್ಲ ಒಂದು ಎವಿಡೆನ್ಸ್ ಗಳನ್ನ ಕಲೆ ಹಾಕಿ ಎಲ್ಲರ ಒಂದು ಹೇಳಿಕೆಗಳನ್ನ ಏನು ದಾಖಲು ಮಾಡ್ಕೊಂಡಿರ್ತಾರೆ. ಆದ್ರೆ ಕೋರ್ಟಿನಿಂದ ಅಫಿಷಿಯಲ್ ಆಗಿ ಇವತ್ತಿಂದ ಒಂದು ಟ್ರಯಲ್ ಆಗುತ್ತೆ. ಏನ್ ಪೊಲೀಸರ ಇನ್ವೆಸ್ಟಿಗೇಷನ್ ಏನೆಲ್ಲ ಇದೆ ಆ ಎಲ್ಲ ಸಾಕ್ಷಿಗಳ ಟ್ರಯಲ್ ಇವತ್ತಿಂದ ಶುರು ಆಗುತ್ತೆ. ತಂದೆ ತಾಯಿ ಇಬ್ರು ಕೂಡ ಒಂದು ಟ್ರಯಲ್ ಅನ್ನು ಕೂಡ ಇವತ್ತು ಖುದ್ದು ಕೋರ್ಟ್ ಅಲ್ಲಿ ಮಾಡಲಾಗುತ್ತೆ. ಅಂದ್ರೆ 57 CCH ಕೋರ್ಟ್ ನ ಏನ್ ನ್ಯಾಯಾಧೀಶರು IP ನಾಯಕ್ ಏನಿದ್ದಾರೆ ಇನ್ಚಾರ್ಜ್, ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಹೇಳಿಕೆಗಳನ್ನ ಒಂದು ದಾಖಲು ಮಾಡ್ತಾರೆ. ಖುದ್ದು ಕಟಕಟೆಯಲ್ಲಿ ನಿಂತು, ಅಂದ್ರೆ ಪ್ರಕರಣದಲ್ಲಿ ಅಧಿಕೃತವಾಗಿ ಇವತ್ತಿಂದ ಒಂದು ಟ್ರಯಲ್ ಶುರುವಾಗಿರೋದ್ರಿಂದ ಕಟಕಟೆಯಲ್ಲಿ ನಿಂತು ತಂದೆ ತಾಯಿ ಇಬ್ರು ಕೂಡ ತಮ್ಮ ಹೇಳಿಕೆಗಳನ್ನ, ತಮ್ಮ ಸಾಕ್ಷಿಗಳನ್ನ ಒಂದು ಕೋರ್ಟ್ ಮುಂದೆ, ಜಡ್ಜ್ ಮುಂದೆ ನುಡಿತಾರೆ. ಈ ವೇಳೆ VCಯಲ್ಲಿ ನಟ ದರ್ಶನ್ ಕೂಡ ಹಾಜರಿರ್ತಾರೆ. ಪ್ರಕರಣದ ಯಾವೊಬ್ಬ ಒಂದು ಸಾಕ್ಷಿಗಳು ಕೂಡ ಒಂದು ಹೇಳಿಕೆಗಳನ್ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಎಲ್ಲ ಆರೋಪಿಗಳು ಕೂಡ, ಅಷ್ಟು ಆರೋಪಿಗಳು ಕೂಡ ಇರಬೇಕು. ಈ ಒಂದು ಪ್ರಕರಣದಲ್ಲಿ ಒಟ್ಟು 17 ಆರೋಪಿಗಳಿದ್ದಾರೆ. ಅದರಲ್ಲಿ 7 ಜನ ಒಂದು ಸುಪ್ರೀಂ ಕೋರ್ಟ್ ಬೇಲನ್ನ ಕ್ಯಾನ್ಸಲ್ ಮಾಡಿ ಅವರೆಲ್ಲರೂ ಕೂಡ ಜೈಲಲ್ಲಿ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ನಟ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅನುಕುಮಾರ್, ಜಗದೀಶು, ಹೀಗೆ ಏನು ಪ್ರದೋಷು, ಇವರೆಲ್ಲರೂ ಕೂಡ ಖುದ್ದು VC ಮುಖಾಂತರ ಒಂದು ಕೋರ್ಟ್ಗೆ ಹಾಜರಿದ್ರೆ ಉಳಿದ ಆರೋಪಿಗಳೇನಿದ್ದಾರೆ, ಅಂದ್ರೆ ಆ ಒಂದು 7 ಆರೋಪಿಗಳನ್ನು ಹೊರತುಪಡಿಸಿ ಉಳಿದ 10 ಆರೋಪಿಗಳೇನಿದ್ದಾರೆ ಅವರು ಕೂಡ
ಕೋರ್ಟ್ಗೆ ಗುದ್ದು ಫಿಸಿಕಲಿ ಹಾಜರಾಗ್ತಾರೆ. ಎಲ್ಲ ಆರೋಪಿಗಳು ಕೂಡ ಇರಬೇಕಾಗತ್ತೆ. ಈ ಒಂದು ಪ್ರೊಸೀಜರ್ ಮುಖಾಂತರ ಇದು ನಡೆಯುತ್ತೆ. ಹೀಗಾಗಿ ಎಲ್ಲರೂ ಕೂಡ ಅಷ್ಟು ಆರೋಪಿಗಳು ಇರ್ತಾರೆ. ನಟ ದರ್ಶನ್, ಪವಿತ್ರ ಗೌಡ ಕೂಡ ಒಂದು ಏನು ಕೋರ್ಟ್ನಲ್ಲಿ ನಡೆಯುವಂತಹ ವಿಚಾರಣೆಯ ಒಂದು ಸಾಕ್ಷ್ಯ ಸಂಗ್ರಹ ಸಂದರ್ಭದಲ್ಲಿ ಇರ್ತಾರೆ. ಹೀಗಾಗಿ ಇವತ್ತಿಂದ ಅಸಲಿ ಪರೀಕ್ಷೆ ಏನ್ ಡಿ ಗ್ಯಾಂಗ್ಗೆ ಒಂದು ಶುರು ಆಗುತ್ತೆ ಅಂತಾನೆ ಹೇಳ್ಬೋದು. ಏನು ರೇಣುಕಾಸ್ವಾಮಿ ತಂದೆ ತಾಯಿ ಅವರ ಒಂದು ಸಾಕ್ಷ್ಯವನ್ನ ಇವತ್ತು ಕೋರ್ಟ್ನಲ್ಲಿ ವಿಚಾರಣೆಯನ್ನ ಮಾಡಲಾಗುತ್ತೆ, ಟ್ರಯಲ್ ಮಾಡಲಾಗುತ್ತೆ. ಆ ನಂತರ ಉಳಿದ ಯಾರೆಲ್ಲ ಈ ಒಂದು ಪ್ರಕರಣದಲ್ಲಿ ಒಟ್ಟು ಏನು 150ಕ್ಕೆ ಹೆಚ್ಚು ಸಾಕ್ಷ್ಯಗಳೇನಿದ್ರೆ ಎಲ್ಲರ ವಿಚಾರಣೆಯೂ ಕೂಡ ಆಗುತ್ತೆ. ಪ್ರತಿಯೊಬ್ಬರ ವಿಚಾರಣೆ ಆಗುವಂತ ಸಂದರ್ಭದಲ್ಲಿ, ಪ್ರತಿಯೊಬ್ಬ ಐ ವಿಟ್ನೆಸ್ ನ ವಿಚಾರಣೆ ಆಗುವಂತ ಸಂದರ್ಭದಲ್ಲೂ ಕೂಡ ಖುದ್ದು ದರ್ಶನ್ ಕೂಡ VC ಮುಖಾಂತರ ಆಗಿರ್ಬೋದು ಅಥವಾ ಫಿಸಿಕಲ್ ಆಗಿ ಆಗಿರ್ಬೋದು ಹಾಜರಿರಲೇಬೇಕಾಗತ್ತೆ. ಆ ಒಂದು ಪ್ರೊಸೀಜರ್ ಅನ್ನ ಕೋರ್ಟ್ ಇವತ್ತಿಂದ ಫಾಲೋ ಮಾಡುವಂತದ್ದು. ವಿನುತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇಂದಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗ್ತಾ ಇದೆ. ಇದು ದರ್ಶನ್ ಗ್ಯಾಂಗ್ಗೆ, ಡಿ ಗ್ಯಾಂಗ್ಗೆ ಸಂಕಷ್ಟ, ಅಸಲಿ ಸಂಕಷ್ಟ ಇವತ್ತಿಂದ ಶುರುವಾಗುತ್ತೆ. ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಕೂಡ ಕೋರ್ಟ್ ಕಟಕಟೆಯಲ್ಲಿ ನಿಲ್ಲಿಸಿ ವಿಚಾರಣೆ ನಡೆಸಲಾಗುತ್ತೆ. ಈಗಾಗಲೇ ಘಟನೆ ನಡೆದಂತ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ರು. ಇಂದಿನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ನಡೆಯಲಿದೆ. ಘಟನಾ ಸ್ಥಳಕ್ಕೆ SPP ಪ್ರಸನ್ನ ಕುಮಾರ್ ಭೇಟಿ ಕೊಟ್ಟಿದ್ದಾರೆ. ಪಟ್ಟಣಗೆರೆ ಶೆಡ್ ಶವ ಎಸೆದ ಸ್ಥಳಕ್ಕೆ SPP ಭೇಟಿ ಕೊಟ್ಟಿದ್ರು. SPPಗೆ ತನಿಖಾಧಿಕಾರಿ ಚಂದನ್ ಮಾಹಿತಿಯನ್ನ ನೀಡಿದ್ದಾರೆ. ರೇಣುಕಾಸ್ವಾಮಿ ಅಪಹರಿಸಿ ತಂದಿಟ್ಟಿದ್ದ ಪಟ್ಟಣಗೆರೆ ಶೆಡ್ ಇಲ್ಲಿ ಹಾಗೂ ಶವ ಎಸೆದಿದ್ದ ಸ್ಥಳದಲ್ಲಿ ಪ್ರಸನ್ನ ಕುಮಾರ್ ಪರಿಶೀಲನೆ ನಡೆಸಿದ್ದಾರೆ. ಡಿ ಗ್ಯಾಂಗ್ನ ಈ ರೇಣುಕಾಸ್ವಾಮಿ ಕೊಲೆ ಕೇಸ್ ಫೈನಲ್ ಹಂತಕ್ಕೆ ಬಂದಿದೆ. ಈಗಾಗಲೇ ಟ್ರಯಲ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಹೀಗಾಗಿ SPP ಪ್ರಸನ್ನ ಕುಮಾರ್ ಘಟನಾ ಸ್ಥಳಗಳಿಗೆ ಭೇಟಿ ನೀಡಿ ಈಗಾಗಲೇ ಪರಿಶೀಲಿಸಿದ್ದಾರೆ, ಸಾಕ್ಷಿ ಕಲೆ ಹಾಕ್ತಾ ಇದ್ದಾರೆ. ನಮ್ಮ ಜೊತೆ ಚೇತನ್ ಇದ್ದಾರೆ. ಚೇತನ್, ಈಗಾಗಲೇ ಪ್ರಸನ್ನ ಕುಮಾರ್ ಘಟನಾ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಸೊ ಇದು ಯಾವ ರೀತಿ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ವಿನುತಾ, ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಆಲ್ರೆಡಿ ತನಿಖಾಧಿಕಾರಿಗಳಿರ್ಬೋದು ಎಲ್ಲ ಚಾರ್ಜ್ ಶೀಟ್ ಅನ್ನು ಕೂಡ ಸಬ್ಮಿಟ್ ಮಾಡಿರುವಂಥದ್ದು. ಎಲ್ಲ ರೀತಿಯಾದಂಥ ಒಂದು ಪ್ರೊಸೀಜರ್ಗಳನ್ನ ಪೊಲೀಸರು ಏನು ಮಾಡಬೇಕು ಆ ಕೆಲಸವನ್ನ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ SPB ಪ್ರಸನ್ನ ಕುಮಾರ್ ಅವರು ನಿನ್ನೆ ಯಾಕೆ ಭೇಟಿ ಕೊಟ್ಟರು ಅಂತಂದ್ರೆ ಇವತ್ತಿಂದ ಒಂದು ಟ್ರಯಲ್ ಶುರು ಆಗುತ್ತೆ. ಹೀಗಾಗಿ ಆ ಒಂದು ಚಿತ್ರಣ ಸಹಜವಾಗಿ ಒಂದು ವಾದವನ್ನ ಮಂಡಿಸುವಂತಹ ವಕೀಲರಿಗೆ ಇರಬೇಕಾಗತ್ತೆ, ತಲೆಯಲ್ಲಿ ಇರಬೇಕಾಗತ್ತೆ. ಅಂದ್ರೆ ನಾವು ಇಷ್ಟೇ ಒಂದು ಎವಿಡೆನ್ಸ್ ಮುಖಾಂತರ, ಒಂದು ವಿಜುವಲ್ ಮುಖಾಂತರ ಅಥವಾ ಫೋಟೋ ಮುಖಾಂತರ ನಾವು ಆ ಒಂದು ಘಟನಾ ಸ್ಥಳ ಪಟ್ಟಣಗೆರೆ ಶೆಡ್ ಇರ್ಬೋದು, ಮತ್ತೆ ಶವವನ್ನ ಎಷ್ಟಂತ ಸುಮ್ನಳ್ಳಿ ಬಲಿ ಇರುವಂತಹ ರಾಜ್ ಕಾಲುವೆ ಇರ್ಬೋದು, ಜಾಗ ಇರ್ಬೋದು, ಎಷ್ಟೇ ಒಂದು ವಿಜುವಲ್ಸ್ ಅಲ್ಲಿ ಫೋಟೋದಲ್ಲಿ ನೋಡಿದ್ರು ಕೂಡ ಅಷ್ಟು ಕ್ಲಾರಿಟಿ ಏನು ವಾದವನ್ನ ಮಂಡಿಸ್ಬೇಕಂದ್ರೆ ವಕೀಲರಿಗೆ ಸಿಕ್ಕಲ್ಲ. ಹೀಗಾಗಿನೇ ಇದೇ ಒಂದು ಉದ್ದೇಶಕ್ಕೋಸ್ಕರ ನಿನ್ನೆ ಪಟ್ಟಣಗೆರೆ ಶೆಡ್ಗೆ ಖುದ್ದು SPP ಪ್ರಸನ್ನ ಕುಮಾರ್ ಅವರು ಹೋಗಿದ್ರು. ಅಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ, ಯಾವ ಮುಖಾಂತರ, ಯಾವ ಒಂದು ಡೋರ್ನ ಮುಖಾಂತರ ರೇಣುಕಾಸ್ವಾಮಿಯನ್ನ ಯಾವ ವೆಹಿಕಲ್ ನಲ್ಲಿ ತೆಗೆದುಕೊಂಡ್ಬಂದ್ರು, ಹೇಗೆಲ್ಲ ಓಡಿದ್ರು ಏನು ಅನ್ನೋ ಒಂದು ಕಂಪ್ಲೀಟ್ ಆದ ಒಂದು ಚಿತ್ರಣವನ್ನ ಪಡ್ಕೊಂಡಿರ್ತಾರೆ. ಅಂದ್ರೆ ಒಂದು ಸಿನಿಮೆಯ ಮಾದರಿಯಲ್ಲಿ ರೇಣುಕಾಸ್ವಾಮಿಯನ್ನ ಹೊಡೆದು ಹಲ್ಲೆಯನ್ನ ಮಾಡಿ ಒಂದು ಕೊಲೆಯನ್ನ ಮಾಡಿ ಏನು ಖುದ್ದು ಕರೆಂಟ್ ಶಾಕ್ ಎಲ್ಲ ಕೊಟ್ಟು ಒಂದು ಕೊಲೆಯನ್ನ ಏನ್ ಮಾಡಲಾಗುತ್ತೆ. ಈ ಎಲ್ಲ ಅಂಶಗಳನ್ನು ಕೂಡ ತನಿಖಾಧಿಕಾರಿ ಚಂದನ್ ವಿವರಣೆಯನ್ನ ಕೊಟ್ಟಿರ್ತಾರೆ. ಸಹಜವಾಗಿ SPP ಪ್ರಸನ್ನ ಕುಮಾರ್ ಅವರು ಖುದ್ದು ಶೆಡ್ಗೆ ಭೇಟಿಯನ್ನ ಕೊಟ್ಟು ಅಲ್ಲಿ ಏನೆಲ್ಲ ಒಂದು ಇತ್ತು, ಯಾವ ರೀತಿ ಎಲ್ಲ ಹಲ್ಲೆ ಆಯಿತು, ಯಾರೆಲ್ಲ ಹಲ್ಲೆ ಮಾಡಿದ್ರು ಏನು ಅನ್ನೋ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಪಡ್ಕೊಂಡು ಅದು ಇವತ್ತಿಂದ ಒಂದು ಟ್ರಯಲ್ಗೆ ಬಹಳ ಮಹತ್ವವನ್ನ ಪಡ್ಕೊಳ್ಳುತ್ತೆ ಸಹಜವಾಗಿ. ವಿನುತಾ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.